ಇಲ್ಲಿ ನಿಜವಾದ ಅಜಿತನ ಮುಖ ಅನಾವರಣ ಆಗುವಂಥದ್ದು ಈ ಮಾಧ್ಯಮದಲ್ಲಿರುವಂತಹ ದರ್ಶನ್ ವಿರುದ್ಧವಾದಂತಹ ನಿಜವಾದ ದ್ವೇಷ ಏನಿದೆಯಲ್ಲ ಅದು ಕಾರ್ಕೊಂಡ್ರದು ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ದರ್ಶನ್ ಪರ ವಕೀಲರು ನಿಮ್ಮ ತನಿಖೆಯ ಮಾಹಿತಿಗಳ ಸೋರಿಕೆಯಾಗ್ತಾ ಇದ್ದಾವೆ ಅಂದ್ರು. ತನಿಖೆಯ ಮಾಹಿತಿಗಳ ಸೋರಿಕೆ ಆಗ್ತಾ ಇದ್ದಾವೆ. ಆರೋಪಿಗಳು ಏನೇನು ಬಾಯ್ಬಿಟ್ರು, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಏನು ಸಿಕ್ತು, ಏನಾಯ್ತು, ವಿಷಯಗಳ ಹೊರಗೆ ಬರ್ತಾ ಇದ್ದಾವೆ ಅಂದ್ರು ದರ್ಶನ್ ಪರ ವಕೀಲರು. ಅವಾಗ ಪ್ರಸನ್ನ ಕುಮಾರ್, ಈ ಭಾಷಣ ಎಲ್ಲ ಇಲ್ಲಿ ಮಾಡಬೇಡಿ, ನಾನು ಮೀಡಿಯಾ ಮುಂದೆ ಮಾತಾಡಿಲ್ಲ, ಪೊಲೀಸ್ ಅಧಿಕಾರಿಗಳ ಮೀಡಿಯಾ ಮುಂದೆ ಮಾತಾಡಿಲ್ಲ. ಇದು ತುಂಬಾ ಮುಖ್ಯವಾದ ವಿಚಾರ ಅಂತಂದ್ರೆ ನೀವು ಗಮನಿಸಬೇಕಾಗಿರುತ್ತದೆ. ಇದು ತನಿಖೆಯ ವಿವರಗಳನ್ನೆಲ್ಲೂ ಕೂಡ ಹೊರಗಡೆ ಆಗ್ತಾ ಇಲ್ಲ. ಅಂದ್ರೆ ಒಳಗಡೆ ಏನಾಗ್ತಾ ಇದೆ, ದರ್ಶನ್ನ ಎಲ್ಲಿವರೆಗೂ ಕೂಡ ವಿಚಾರಣೆಗೆ ಅವರು ಒಳಪಡಿಸ್ತಾರೆ, ಕೋರ್ಟ್ ಮುಂದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾರೆ ಪೊಲೀಸ್ನವರು ಅನ್ನೋ ಲವಲೇಶವೂ ಕೂಡ ಈತನ ಗಮನದಲ್ಲಿ ಇಲ್ಲ ಅಂತ ಇಲ್ಲೇ ಅರ್ಥ ಆಗುತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ದರ್ಶನ್ ಮೇಲೆ ಇವರು ಇಲ್ಲಿವರೆಗೂ ಮಾಡಿದಂತ ಆರೋಪಗಳು, ಇಲ್ಲಿವರೆಗೂ ಇವ್ರು ತೆಗೆದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಯಾವುದು ಕೂಡ ಪ್ರಯೋಜನ ಬರಲ್ಲ. ಯಾಕಂದ್ರೆ ವಕೀಲರು ಕೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ನಾವು ಯಾವುದನ್ನು ಕೂಡ ಹೊರಗಡೆ ಹೇಳಿಲ್ಲ. ಮತ್ತಾಗಾದ್ರೆ ಇವ್ರು ಇಷ್ಟೂ ದಿವಸ ಅಲ್ಲಿ ಹಂಗಾಗಿದೆ ಹಿಂಗಾಗಿದೆ, ಆ ವಿಚಾರ ಬಂತು ಈ ವಿಚಾರ ಬಂತು, ದರ್ಶನ್ ತಪ್ಪೊಪ್ಪಿಗೆ ಕೊಟ್ರಂತೆ, ಮತ್ತೊಂದಂತೆ ಮಗದೊಂದಂತೆ, ಕೋರ್ಟ್ ಮುಂದೆ ಹೇಳಿಲ್ಲ ಇಲ್ಲಿವರೆಗೂ ಕೂಡ. ಇವನ್ ಮುಂದೆ ಹೇಳ್ದವ್ರು ಯಾರು?